ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯ ಖಂಡಿಸಿ ಹಾಗೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಬಿಜೆಪಿ ಶಿವಮೊಗ್ಗ ನಗರ ಮಹಿಳಾ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಸುಜಾತಾ ಹಂಡಿ ಅವರನ್ನ ಬಂಧಿಸುವ ಸಮಯದಲ್ಲಿ ವಿವಸ್ತ್ರಗೊಳಿಸಿ ದೈಹಿಕವಾಗಿ ಹಲ್ಲೆ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಇದು ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಕೆಲಸವಾಗಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತಾ ಇರುವುದಕ್ಕೆ ಸಾಕ್ಷಿಯಾಗಿದೆ ಹಾಗೂ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆಯ ಬಗ್ಗೆ ತಟಸ್ಥ ಮತ್ತು ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಯಾಗಬೇಕು. ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಬಗ್ಗೆ ಪೊಲೀಸ್ ಇಲಾಖೆಯು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಳ್ಳಲು ಮುಂದಾಗಿದೆ. ಆದರೆ ಈ ಸುಮೋಟೋ ಪ್ರಕರಣವು ಕೇವಲ ವಿಡಿಯೋ ಮಾಡಿದವರ ವಿರುದ್ಧ ಸೀಮಿತವಾಗಿರಬಾರದು. ಘಟನೆಗೆ ಪ್ರಚೋದನೆ ನೀಡಿದವರು ಮತ್ತು ಮಹಿಳೆಯ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ ಸಿಬ್ಬಂದಿಗಳ ವಿರುದ್ಧವೂ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹೇಳ್ತರಬೇಕು ಅಂತಂದ್ರೆ ನಿಜವಾಗ್ಲೂ ಪೊಲೀಸ್ನವ್ರ ಮೇಲೆ ಅಸಹ್ಯ ಅನ್ಸುತ್ತೆ. ಆದ್ರೆ ಇವರೆಲ್ಲ ಮಹಿಳೆಯರಿದ್ರಲ್ಲಿ ಪೊಲೀಸ್ನವರು ಅಲ್ವಾ, ಅಷ್ಟು ಜನ ಮಹಿಳೆಯರಿಗೆ ಒಂದು ಹೆಣ್ಣು ಮನೆಗೆ ಹೋಗಿ ಮಾಡ್ತಕ್ಕಂಥದ್ದು ದೊಡ್ಡ ವಿಚಾರ ಏನಲ್ಲ. ಒಂದು ದೌರ್ಜನ್ಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯ ರಕ್ಷಣೆಯಿಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ ಕುಮ್ಮಕ್ಕು ಕೊಟ್ಟು ರಾಜ್ಯ ಸರ್ಕಾರ ಪೊಲೀಸ್ ಅವರನ್ನು ದಾದಾಗಿರಿಗೆ ಬಿಡುತ್ತಿರುವ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಜೈ. ಏನೋ ನಮಗೆ ಈಗ 3-4 ನಡೀತಾನೆ ಇದೆ ಹುಬ್ಬಳ್ಳಿಯಲ್ಲಿ. ಹಿಡ್ಕೊಂಡು ಕೂಲ್ ಹಿಡ್ಕೊಂಡು ಸೀರೆ ಬಿಚ್ಚಿ ಈ ತರ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಎಲ್ಲಿ? ಎಲ್ಲಾ ವಿಷಯಗಳನ್ನು ನಾವು ಓದ್ತೀವಿ, ಟಿವಿಲಿ ಬರುವಂತ ಎಲ್ಲಾ ವಿಷಯನೂ ನೋಡ್ತೀವಿ. ಆದ್ರೆ ಅವರು ಮೂಲಕ ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. ಮಾನ್ಯ ಗೃಹಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು. ಮಾನ್ಯರೇ, ಹುಬ್ಬಳ್ಳಿಯ ಬಿಜೆಪಿ ಮಹಿಳಾ ಕಾರ್ಯಕರ್ತೆಯ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಿ ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮನವಿ. ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆದ ಘಟನೆಯು ಇಡೀ ನಾಗರಿಕ ಸಮಾಜವೇ ತಲೆಕೆಡಿಸಿಕೊಳ್ಳಲಾಗಿತ್ತು. ಮತದಾರರ ಪಟ್ಟಿ ಪರಿಷ್ಕರಣೆ ಸಮಯದಲ್ಲಿ ಬಿಜೆಪಿ ಮಹಿಳಾ ಕಾರ್ಯಕರ್ತೆ ಸುಜಾತಾ ಹಂಡಿ ಅವರನ್ನು ಬಂಧಿಸುವ ನೆಪದಲ್ಲಿ ಪೊಲೀಸರು ಅತ್ಯಂತ ಅಮಾನವೀಯವಾಗಿ ವರ್ತಿಸಿದರು. ಪಟ್ಟಿ ಪರಿಷ್ಕರಣೆಯ ಸಮಯದಲ್ಲಿ ನಡೆದಿರ್ತಕ್ಕಂಥ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಈ ಗಲಾಟೆಯನ್ನು ಅವರು ಈ ಕಂಪ್ಲೇಂಟನ್ನು ಮಾಡಿರ್ತಾರೆ. ಆದರೆ ಕಳೆದ 2 ದಿನಗಳ ಹಿಂದೆ ಅವರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಲಿಕ್ಕೆ ಹೋಗ್ತಾರೆ. ಅರೆಸ್ಟ್ ಮಾಡಿದ ನಂತರ ಅವರನ್ನು ಯಾವ ರೀತಿ ಅರೆಸ್ಟ್ ಮಾಡ್ತಾರೆ ಅಂತಂದರೆ, ಏನೋ ದೊಡ್ಡ ಆಪಾದನೆ ಮಾಡಿರ್ತಕ್ಕಂಥದ್ದು, ಯಾವುದೋ ಕೊಲೆ ಮಾಡಿರ್ತಕ್ಕಂಥದ್ದು, ಆ ರೀತಿ ಅವರನ್ನು ಈ ಬೂಟ್ ಕಾಲಲ್ಲಿ ಒದ್ದು ಅವ್ರನ್ನ ಈ ವಿವಸ್ತ್ರಗೊಳಿಸಿ ಅವರನ್ನು ಎಳೆ ತರ್ತಾರೆ ಸರ್. ಆದರೆ ಎಳೆ ತಂದಿದ ನಂತರ ಅವರನ್ನು ಅಲ್ಲಿರ್ತಕ್ಕಂಥ ಮಹಿಳಾ ಈ ಪೊಲೀಸ್ಗಳು ಏನಿಲ್ಲ ಅಂದರೂ 5-6 ಜನ ಮಹಿಳೆ ಇರ್ತಾರೆ. ಒಬ್ಬಳು ಮಹಿಳೆಯನ್ನು ಮೇಂಟೈನ್ ಮಾಡ್ಲಿಕ್ಕಾಗಿಲ್ವಾ ಅವ್ರ ಕೈಯಲ್ಲಿ? ಅವರ ಹೊಟ್ಟೆನಾಗಿ ಕಚ್ಚಿದ್ರಂತೆ, ಅವ್ರ ಬಟ್ಟೆನೇ ಹರ್ಕೊಂಡ್ರಂತೆ. ಅಲ್ಲ ಸರ್, ಯಾರಾದರೂ ಈ ಭೂಮಿಯಲ್ಲಿ ಇರ್ತಕ್ಕಂಥ ಹೆಣ್ಣು ತನ್ನ ಬಟ್ಟೆನ ತಾನು ವಿವಸ್ತ್ರಗೊಳಿಸ್ಕೊಳ್ತಾಳ ಸರ್. ಆದರೆ ಇರ್ತಕ್ಕಂಥ ಸಿಚುವೇಶನ್, ಒಬ್ಬ ಪೊಲೀಸ್ ಬಂದು ಒಂದು ಅಧಿಕಾರಿನ ಅರೆಸ್ಟ್ ಮಾಡ್ತಾರೆ ಅಂತಂದ್ರು ನಾವು ಅದನ್ನು ವಿರೋಧಿಸ್ತೀವಿ, ಒಂದಿಷ್ಟು ಬೇಡ ಅಂತ ಹೇಳೋಂಥ ಪ್ರಯತ್ನಗಳನ್ನ ಮಾಡ್ತೇವೆ. ಆ ಸಮಯದಲ್ಲಿ ಇವ್ರು ಏನೇನು ಮಾಡಿರ್ತಾರೆ ಅನ್ನೋದು ನಮ್ಗಂತೂ ಗೊತ್ತಿಲ್ಲ. ಆದರೆ ಆ ಸ್ಥಿತಿಯಲ್ಲಿ ಆ ಹೆಣ್ಣು ಮಗಳು ಹೊಟ್ಟೆನಾಗಿ ಕಚ್ಚಿರ್ಬೋದು, ಇನ್ನೊಬ್ರು ಬೂಟ್ ಕಾಲಲ್ಲಿ ಒದ್ದು ಈ ಕರೆ ತಂದಿರ್ತಾರೆ ಅಂತಂದ್ರೆ ಆ ಸಮಯದಲ್ಲಿ ಆ ಹೆಣ್ಮಕ್ಳುಗಳು ಯಾವ ರೀತಿ ಅವ್ರಿಗೆ ಹಿಂಸೆ ಮಾಡಿರ್ಬೇಕು ಅಂತೇಳಿ. ಆದರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಎಲ್ಲಿ ನಾರಿಯನ್ನು ಪೂಜಿಸ್ತಾರೆ ಅಲ್ಲಿ ದೇವತೆಗಳು ನೆಲೆಸ್ತಾರಂತೆ ಸರ್. ಆ ರೀತಿ ಬೆಳೆದು ಬಂದಂತಹ ದೇಶ ಸರ್ ನಮ್ಮದು. ಇಂತಹ ದೇಶದಲ್ಲಿ ಹಾಗೆ ಹೇಳಿದ್ರು, ಕೌರವರು ಪಾಂಡವರ ಯುದ್ಧದಲ್ಲಿ ಒಂದು ಈ ವಿವಸ್ತ್ರಗೊಳಿಸಿದ್ರು ಅಂತೇಳಿ. ಅಂತ್ಯಕಾಲ ಬರ್ತಾ ಇದೆ, ಹೆಣ್ಮಕ್ಳುಗಳಿಗೆ ಈ ರೀತಿ ವಿವಸ್ತ್ರಗೊಳಿಸಿ ಇವತ್ತಿನ ದಿನ ನೀವು ಅವ್ರದ್ದೆಲ್ಲ ತಪ್ಪು, ಪೊಲೀಸ್ನವರಿಗೆ ಈ ಪೊಲೀಸ್ನವ್ರು ಮಾಡಿರ್ತಕ್ಕಂಥದ್ದು ಅಂತೇಳಿ. ಪೊಲೀಸ್ ಟ್ರೈನಿಂಗಲ್ಲಿ ನಿಮಗೇನು ಕೊಟ್ಟಿರ್ತಾರೆ? ಒಂದು ಮಹಿಳೆನ 5-6 ಜನ ಮಹಿಳೆಯರು ನಿಮ್ಮ ಕೈಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ಯಾತಕ್ಕಿರ್ತೀರಿ? ನೀವು ಮತ್ತೆ ಅವ್ರ ಮೇಲೆ ಮತ್ತೆ ನೀವು ಈ ಕೇಸನ್ನು ಹಾಕ್ತೀರಿ. ನಿಜವಾಗ್ಲೂ ಸರ್, ನಿಜವಾಗ್ಲೂ
ನಾನು ಆ ವಿಡಿಯೋ ನೋಡಿದಾಗ ತುಂಬ ಬೇಜಾರು ಅನ್ನಿಸ್ತು. ಮತ್ತೆ ಅದು ತುಂಬ ವೈರಲ್ ಆಗೋಗ್ಬಿಟ್ಟಿದೆ ಆ ವಿಡಿಯೋ, ಆ ವಿವಸ್ತ್ರಗೊಳಿಸಿರ್ತಕ್ಕಂಥದ್ದು. ಏನು ಸರ್, ಇನ್ನೊಬ್ಬರು ಒಂದು ಮಹಿಳೆಯ ಈ ವಿವಸ್ತ್ರ ಆಗಿರ್ತಕ್ಕಂಥ ವಿಡಿಯೋನ ಅಷ್ಟೊಂದು ವೈರಲ್ ಮಾಡಿ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದಲ್ಲ ಒಂದು ಈ ವಿಚಾರಗಳು ನಡೀತಾ ಇತ್ತು, ಆದರೆ ಮಿತಿ ಮೀರಿದ್ದು ಅಂತಂದರೆ ಇದೊಂದು ವಿಚಾರ ಸರ್. ಪ್ರತಿ ಒಂದು ಸದನದಲ್ಲಿ ನಗಾಡ್ತಾರೆ ಎಲ್ಲರೂ ಕೂಡ. ಆ ರೀತಿ ಮನಸ್ಥಿತಿ ಇರ್ತಕ್ಕಂಥ ಈ ನೀಚ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಆಗ್ರಹನ ಮಾಡ್ತೇವೆ. ಈ ದರಿದ್ರ ಸರ್ಕಾರ, ಈ ಕಚಡ ಸರ್ಕಾರದ ಅವಶ್ಯಕತೆ ಯಾರಿಗೂ ಇಲ್ಲ ಸರ್.